ಸೊ ನಾನೀಗ ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಂಗೆ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ ಗೈಸಿ, ಕೆಮ್ಮಂತೂ ಯಪ್ಪ ದೇವ್ರೆ. ಮಿಡ್ ನೈಟಲ್ಲೆಲ್ಲ ಎಬ್ಬರಿಸುತ್ತೆ, ಸಕ್ಕದಾಗಿ ನಿದ್ದೆ ಬರ್ತದೆ. ಬಟ್ ಮಲಗಕ್ಕೆ ಹೋದರೆ ಈ ಥರ ನೋವು ಬರ್ತದೆ. ಸೊ ಬಿಸಿನೀರು ಇಸ್ ರೆಡಿ. ಇವಾಗ ನೀರು ಕುಡಿತೀನಿ ಸ್ವಲ್ಪ. ಟೈಮ್ ಬಂದು 10:30 ಏನೋ ಆಗ್ತಿದೆ. ನಾನು 3:15ಗೆ ಎದ್ದಿದ್ದೆ ಬಿಕಾಸ್ ಕೆಮ್ಮು ನನ್ನ ಕೈಲಿ ಮಲಗೋಕ್ಕೆ ಆಗ್ತಿರ್ಲಿಲ್ಲ ಆಯಿತಾ. ತುಂಬ ಕಷ್ಟ ಆಗ್ತಾಯಿತ್ತು ಒಂಥರ. ಮತ್ತು ಮಿಡ್ ನೈಟಲ್ಲೆದ್ದು ಬಿಸಿನೀರೆಲ್ಲ ಮಾಡ್ಕೊಂಡು ಕುಡಿದು ಮತ್ತೆ ಹೋಗಿ ಮಲ್ಕೊಂಡಿದ್ದಾಯಿತು ಒಂದು 1/2 hour ಆದಮೇಲೆ. ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಕೆಮ್ಮು ನನಗೆ ಬಂದಿರೋದು. ಯೂಶ್ವಲಿ ಬಂದು ಹೊರಟೋಗುತ್ತೆ, ಬಟ್ ಈ ಥರ ಯಾವತ್ತೂ ಬಂದಿಲ್ಲ. ಅದು ಇಷ್ಟು ಟಾರ್ಚರ್ ಕೊಡೋ ಥರ ಯಾವತ್ತೂ ಬಂದಿಲ್ಲ. ಗಂಟಲು ಬೇರೆ ಉರಿ ಥರ ಆಗ್ತಿತ್ತು ನನಗಂತೂ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತದೆ, ಯಾಕಂದರೆ ಗಂಟಲು ತುಂಬ ಉರಿಯಿತ್ತು. ಇವಾಗ ಓಕೆ ಅಂತ ಅನ್ನಿಸ್ತದೆ. ಏನೋ ಬರೆದೋಗಿದ್ದಾರೆ ಡೋರ್ ಮೇಲೆ ಬಂದು 24 ಓಕೆ. ಸೊ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ಡೈಲಿ ವ್ಲಾಗ್. ನನ್ನ ಬಿಸಿ ಬಿಸಿ ಕಾಫಿ ಈಸ್ ರೆಡಿ ಆಗಿದೆ. ನಾನು ರೀಸೆಂಟಾಗಿ ಆಚೆ ಹೋಗಿದ್ನಲ್ಲ, ಆವಾಗ ಕರಾಚಿ ಬಿಸ್ಕೆಟ್ಸ್ ತೊಗೊಂಬಂದಿದ್ದೀನಿ, ಕರಾಚಿ ಬೇಕ್ರಿಯಿಂದ. ಅಲ್ಲಿ ಶೋ ಯು ನೋಡಿ. ಈ ಥರ ಸೇವ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಟೈಟ್ ಕಂಟೈನರಲ್ಲಿ. ಸೊ ಇವಾಗ ಇಲ್ಲಿಂದ ನಾನು ಒಂದು ಬಿಸ್ಕೆಟ್ನ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಕರಾಚಿ ಬೇಕ್ರಿ ಎಲ್ಲ ನಿಯರ್ ಬೈ ಇದ್ರೆ ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದು. ಸೊ ಬಟ್ಟೆ ಒಗ್ದಾಕಬೇಕು. ಒಗ್ದಾಕೋದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ನಾನು ನೆನ್ನೆ ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಇದೆ. ಸೊ ಅದಕ್ಕೆ ಎಲ್ಲ ಹಾಕ್ಬಿಡೋಣ ಅಂತ ಐ ಡಿಸೈಡೆಡ್. ಒಂದಿಷ್ಟು ಬಟ್ಟೆ ಇದೆ. ಟ್ರಿಪ್ಗೆ ಹೋಗಿ ಬಂದಿದ್ದೆಲ್ಲ ವಾಶ್ ಮಾಡೋಕ್ಕೆ ಹಾಕಿ ಎಲ್ಲ ಒಣಗಾಕಿದ್ದೀನಿ. ಇದೆಲ್ಲ ಜಸ್ಟ್ ಮನೇಲಿದ್ದಾಗ ಯೂಸ್ ಮಾಡಿದಂಥದ್ದು. ಸೊ ಇದನ್ನ ಇವಾಗ ವಾಶ್ಗೆ ಹಾಕ್ಬೇಕು. ಸೊ ನಾನು ಯೂಸ್ ಮಾಡೋದು ಇದು ಟೈಡ್ದು ಲಿಕ್ವಿಡ್ ತರಿಸಿದ್ದೀನಿ, ಟಾಪ್ ಲೋಡ್. ಶಿಟ್, ಕರೆಂಟೇ ಇಲ್ಲ, ನೋಡ್ಕೊಂಡೇ ಇಲ್ಲ. ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನೆನ್ನೆ ಹೋದೆ, ಬಟ್ ನೆನ್ನೆ ಇನ್ನೂ ಓಪನ್ ಆಗಿರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ತೊಗೊಂಬಂದೆ. ಎಲ್ಲ ಪ್ಯಾಕೆಟ್ಸು ಜಸ್ಟ್ 10 ರೂಪೀಸಿಗೆ ಸಿಗುತ್ತಾ ಈ ಥರ ಮನೆ ಹತ್ರ. ಸೊ ಇಷ್ಟೊಂದು ತೊಗೊಂಬಂದಿದ್ದೀನಿ. ಆ್ಯಂಡ್ ಇದು ಹೆಸರೇನೋ ಮರ್ತೋದೆ ನಾನು. ಬೆಂಡೆಕಾಯಿ, ಕ್ಯಾರೆಟ್ ಆ್ಯಂಡ್ ಆಲೂ ಆ್ಯಂಡ್ ಬೀನ್ಸ್. ಸೊ ಸಖತ್ ಫ್ರೆಶ್ ಆಗಿರುತ್ತೆ ಆಯ್ತಾ. ಇಷ್ಟೊತ್ತಿಗೆಲ್ಲ ಹೋದ್ರೆ ಅಂದರೆ ಸಖತ್ ಫ್ರೆಶ್ ಆಗೆಲ್ಲ ಪ್ಯಾಕ್ ಮಾಡಿ ಇಡ್ತಾ ಇರ್ತಾರೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಇನ್ ಮೈ ಏರಿಯಾ. ಇವಾಗ ಅಡುಗೆಗೆ ರೆಡಿ ಮಾಡುವ. ಜಾಸ್ತಿ ತಿನ್ನೋಣ, ಲೈಟಾಗಿ ಏನಾದ್ರು ಮಾಡ್ಕೊತೀನಿ. ಬಿಕಾಸ್ ಬಿಸ್ಕೆಟ್ ಎಲ್ಲ ಕಾಫಿ ಎಲ್ಲ ಲೇಟಾಗಿ ಕುಡಿದ್ವಲ್ಲ, ಸೊ ಹಾಗಾಗಿ. ಓಕೆ ಮರ್ತೋದೆ. ಇವತ್ತಿನ ಅಫರ್ಮೇಷನ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಕೂಡ. ಮೈ ಲೈಫ್ ಈಸ್ ಈಸಿ. ನನ್ನ ಜೀವನ ತುಂಬ ಸುಲಭವಾಗಿದೆ. ಸೊ ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡ್ತೀರಿ. ಟ್ರಸ್ಟ್ ಮೀ, ನಿಮ್ಮ ಎಲ್ಲ ಕೆಲಸಗಳು ಇವತ್ತು ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು, ನಂಗೆ ಸಖತ್ತಾಗಿ ವರ್ಕ್ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮೈ ಲೈಫ್ ಈಸ್ ಈಸಿ, ಮೈ ಲೈಫ್ ಈಸ್ ಈಸಿ, ಮೈ ಲೈಫ್ ಈಸ್ ಈಸಿ ಅಂತ ನಿಮ್ಗೆ ಯಾವೆಲ್ಲ ಕೆಲಸಗಳೆಲ್ಲ ಆಗಬೇಕು ಅಂತ ಇರುತ್ತಲ್ಲ ಅದಕ್ಕೆ ಚಾಂಟ್ ಮಾಡ್ಕೊಂಡಿರಿ. ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲ್ಕೊಳ್ಳೋವರೆಗೂ ಯು ವಿಲ್ ಸಿ ದ ಅಮೇಝಿಂಗ್ ರಿಸಲ್ಟ್ಸ್. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿಸಲ್ಟನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ 1000 ಜನ ಅದನ್ನು ನೋಡಿ ಅವ್ರ ಲೈಫ್ ಕೂಡ ಬದಲಾಗಲಿ ಅಂತ. ನಾನು ನೆನ್ನೆ ಜೆಪ್ಟೋದ ಈ ಥರ ಮಿಕ್ಸ್ಡ್ ದಾಲ್ ಬರುತ್ತಲ್ಲ, ಈ ಥರದ್ದು ತಗೊಳ್ಳೋಣ ಅನ್ಕೋತಾ ಇದ್ದೆ. ಬಿಕಾಸ್ ಎಲ್ಲ ಥರ ದಾಲು ನಾನು ಸಪ್ರೇಟಾಗಿ ತರಬೇಕಾಗಿತ್ತು ಆಯಿತಾ. ಅದಕ್ಕೆ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ, ಡೈಲಿ ಗುಡ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ಇದನ್ನು ಹಾಕ್ಬಿಟ್ಟು ತೊಳೆದು ಬೇಳೆ ಹಾಕಿ, ಜಸ್ಟ್ ಬೇಳೆ ಪ್ಲೇನ್ ಬೇಳೆ ಮಾಡ್ಕೊತೀನಿ. ಒಂದು 2 ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಈಗ ನಾನು ಬೆಂಡೆಕಾಯಿ ಮತ್ತು ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡಿಕೊಂಡು
ಉಪ್ಪು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡು ಪಲ್ಯ ಥರ ಮಾಡ್ಕೊತೀನಿ ಸೈಡ್ಗೆ. ಯಾರಿಗೂ ಈ ಟೈಮಲ್ಲಿ ಫೋನ್ ಮಾಡೋದು ಯಪ್ಪ. ಫ್ರೈ ಫ್ರೈ ಫ್ರೈ. ನನ್ನ ಅಡುಗೆ ಆಲ್ಮೋಸ್ಟ್ ರೆಡಿ ಆಗಿದೆ. ರೈಸ್ಗೆ ಇಟ್ಟಿದ್ದೀನಿ, ಪಲ್ಯ ಕೂಡ ಆಲ್ಮೋಸ್ಟ್ ಆಯಿತು. ನಂಗೆ ಎರಡು ಕನ್ಫ್ಯೂಷನ್ ಆಯ್ತಾ, ಗೋಡಂಬಿ ಬಾದಾಮಿ ಕನ್ಫ್ಯೂಷನ್ ಆಗ್ತಿರುತ್ತೆ. ಐ ಥಿಂಕ್ ಇಟ್ ಇಸ್ ಗೋಡಂಬಿ. ನಾನು ಹೇರ್ ಆಯಿಲಿಂಗ್ ಮಾಡಿಕೊಂಡು 1 ವೀಕ್ ಆಗ್ತಿದೆ. ಸೊ ಇವತ್ತು ಸ್ವಲ್ಪ ಅಪ್ಲೈ ಮಾಡ್ತೀನಿ, ಮಂಡೇ ಅಲ್ವಾ, ಹೇರ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ಲಸ್ ನಾನು 4 ಗಂಟೆಗೆ ಒಂದು ಸೆಷನ್ ಇದೆ. ಐ ಥಾಟ್ ಅದು ಇವತ್ತು ನೈಟ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಮರ್ತೇ ಬಿಟ್ಟಿದ್ದೀನಿ. ಅವ್ರು ಮೆಸೇಜ್ ಮಾಡಿದ್ದು ಅರ್ಲಿ, ಐ ಮೀನ್ 8 o'clockಗೇನೋ ಇವತ್ತು ಅಂತ ಕೇಳಿದರು. ಮುಗಿಸ್ಬಿಟ್ಟಿದ್ರೆ ಆಗೋಗೋದು, ಬಟ್ ನಾನು ನೋಡ್ಕೊಂಡಿಲ್ಲ. ಐ ಆಮ್ ಸೋ ಸಾರಿ. ಆ್ಯಂಡ್ ನೆನ್ನೆ ಕೆಮ್ಮಂದರೆ ಕೆಮ್ಮು, ಅದರಲ್ಲಿ ಸೆಷನ್ ಕೂಡ ಕೊಟ್ಟಿದ್ದಾಯಿತು. ಒಂದು ಸೀರೀಸ್ ಇದೆ, ಮಿಸ್ಟರ್ಸ್ ದೇಶಪಾಂಡೆ ಅಂತ ಹೇಳ್ಬಿಟ್ಟು, ಜಿಯೋ ಹಾಟ್ಸ್ಟಾರಲ್ಲಿ. ಯಾರಿಗಾರು ಬೇಕಿದ್ರೆ ನೋಡಿ, ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಕನ್ನಡದಲ್ಲೂ ಇದೆ, ಅದು ಹಿಂದಿದು, ಬಟ್ ಕನ್ನಡದಲ್ಲೂ ಇದೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಎಷ್ಟು ದಿನ ಅಂದರೆ ಮೇ ಬಿ ಮೋರ್ ದ್ಯಾನ್ ಮಂತ್ ಆಗಿರ್ಬೋದಾ ಅಂತ, ಅಷ್ಟು ದಿನ ಆಗಿದೆ. ನಾನು ಸ್ಕಿನ್ ಪ್ಯಾಂಪರಿಂಗು ಮಾಡಿಲ್ಲ, ಎಂಥದ್ದು ಇಲ್ಲ. ಇವತ್ತು ಫಾಕ್ಸ್ ಟೈಲ್ದು ನನ್ನ ಹತ್ರ ಇದೆಯಲ್ಲ, ಅದನ್ನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಮಾಸ್ಕ್ಗಳು ಕೆಲವೊಂದು ಸ್ಕಿನ್ ಟೋನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಕೆಲವೊಂದಕ್ಕೆ ಸೂಟ್ ಆಗಲ್ಲ. ಸ್ವಲ್ಪ ಕತ್ ಕೆಳಗಡೆ. ಇದು ತಗೊಳ್ಳೋದು ತುಂಬ ಕಷ್ಟ ಇದೆ. ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಸಾಕಾಗುತ್ತೆ. 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಬಿಡ್ತೀನಿ. ಕೈಗಳಿಗೂ ಕೂಡ ಹಾಕೋತೀನಿ. ಇವಾಗೇನು ಬಟ್ಟೆನು ಜಾಸ್ತಿ ಹೋಗುತ್ತಿಲ್ಲ. ಪಾತ್ರೆ ತೊಳಿಬೇಕಾರೆಲ್ಲ ನಾನು ಮಾಸ್ಕ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು ತೊಳಿತಿದ್ದೀನಿ. ಸೊ ದಟ್ಸ್ ಇಟ್. ಒಂದು ಸ್ವಲ್ಪ ಬಿಟ್ಟು ನೀಟಾಗೆಲ್ಲ ವಾಶ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಬಂದು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಓಕೆ ಸೆಷನ್ ಮುಗೀತು. ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಆ್ಯಂಡ್ ಸೆಷನಲ್ಲಿದ್ದಾಗೆ ಡೆಲಿವರಿ ಬಾಯ್ಸ್ ಎಲ್ಲ ಕಾಲ್ ಮಾಡ್ತಾರಪ್ಪ, ನಿಮ್ಮ ಪಾರ್ಸಲ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದೊಂದು ತೊಗೊಂಬರ್ಬೇಕು. ಅದು ಸಪ್ರೇಟ್ ಹಾಲ್ ಮಾಡಿ ಹಾಕ್ತೀನಿ, ಅವಾಗ ಚೆಕ್ ಮಾಡಿ. ಕಾಫಿ ಕುಡಿಯುವ. ಸೊ ಮತ್ತೆ NYB ಅವರ ಬ್ರ್ಯಾಂಡ್ ಕೊಲಾಬ್ರೇಷನ್, ಇದನ್ನೇ ನಾನು ಹೇಳಿದ್ದು. ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಫುಲ್ ಕಿಟ್ ಇದೆ. ಇದ್ರದ್ದು ಪ್ರಮೋಷನ್ ಮಾಡಿ ಅವ್ರಿಗೆ ಕಳಿಸ್ಬೇಕು. ಬಿಫೋರ್ Jan 2 ಒಳಗಡೆ ಕಳಿಸ್ಬೇಕು. ನಾನು ಆದರೆ ನಾಳೆನೇ ವಿಡಿಯೋ ಮಾಡಿ ಎಡಿಟ್ ಮಾಡ್ತೀನಿ. ನಾಳೆ ಶೂಟ್ ಮಾಡಿ ಇಟ್ಕೊಂಡು ಎಡಿಟ್ ಮಾಡ್ತೀನಿ. ಸೊ ದಟ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಂದು ಇನ್ನೊಂದು ಪ್ರಾಡಕ್ಟ್ ಬರುತ್ತೆ, ಅದನ್ನು Jan 2 ಒಳಗಡೆ ಕಳಿಸ್ಬೇಕು. ಅದಕ್ಕೋಸ್ಕರ ಇದನ್ನ ನಾನು ಹೇಳಿದ್ದು. ಸೋಯಾ ಸ್ಟಿಕ್ ಇದೆ ಅಷ್ಟು, ನಾನು ಮರ್ತು ಬಿಟ್ಟಿದ್ದೆ. ಇದು ಹೈದ್ರಾಬಾದಲ್ಲಿ ತಗೊಂಡೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಬಟ್ ಇದು ಸ್ವಲ್ಪ ಹುಳಿ ಥರನೂ ಇರುತ್ತೆ, ಖಾರವಾಗೂ ಇರುತ್ತೆ. ನಾನು ಮಧ್ಯಾಹ್ನ ಬೇಗ ಊಟ ಮಾಡೋದಲ್ಲ, ಸ್ವಲ್ಪ ಹೊಟ್ಟೆ ಹಸಿದೆ, ಪ್ಲಸ್ ಮಾತು ಎಲ್ಲ ಆಡಿ ಎನರ್ಜಿ ಸ್ವಲ್ಪ ಲೋ ಇದೆ. ಇವಾಗ ಬಿಸಿ ಟೀ ಮಾಡ್ಕೊಳ್ಳೋಣ. ನೋಡಿ, ಒಂದೇ ಭಾರತಲ್ಲಿ ಈ ಟೀ ಪೌಡ್ರ್ ಕೊಟ್ಟಿದ್ರು. ನೀರಿಗೆ ಹಾಕಿದ ತಕ್ಷಣ ಅಷ್ಟೇ ಟೀ ಆಗಿಬಿಡುತ್ತೆ. ಅದನ್ನೇ ಶುಗರ್ ಎಲ್ಲ ಹಾಕಿರ್ತಾರೆ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕಾಫಿನೂ ಚೆನ್ನಾಗಿತ್ತು. 2 ಸಲ ಏನೋ ಕೊಡ್ತಾರೆ. ಇನ್ನೊಂದ್ಸಲ ಬೇಕಿದ್ರೆ ಸಪ್ರೇಟಾಗಿ 20 ರೂಪಾಯಿನೋ ಕೊಟ್ಟು ತೊಗೋಬೇಕಾಗುತ್ತೆ ನಾವು. ಸ್ವಲ್ಪ ಏಲಕ್ಕಿ ಲವಂಗ ಹಾಕ್ತೀನಿ. ಮಾಡಬೇಕು ಅಂದರೆ ಇದು ಸಾಂಬಾರಿದೆ, ಕಾಣಿಸುತ್ತೆ. ದೋಸೆಗೆ ನೆನೆಸಿಡ್ಬೇಕು. ಇವಾಗ ನಾನು ಮರ್ತೇ ಬಿಟ್ಟಿದ್ದೀನಿ. ಎಷ್ಟು ದಿನ ಆಗಿದೆ ಗೊತ್ತಾ ನಾನು ದೋಸೆ ಮಾಡಿ.
ನಾರ್ಮಲ್ ರವೆ ಒಂದಿಷ್ಟು ಹಾಕೋತೀನಿ. ಇಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋತೀನಿ. ಎರಡು ಈಕ್ವಲ್ ಆಗಿ ಹಾಕೋಬಹುದು ನೀವು. ಇವಾಗ ನೀರು ಹಾಕಿ ಸ್ವಲ್ಪ ತೆಳುವ ಆಗೋ ಥರ ಮಿಕ್ಸ್ ಮಾಡಬೇಕು. ತುಂಬ ನೀರು ಮಾಡಬೇಡಿ. ಸೊ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ. ಇದನ್ನ ಒಂದು 8 ಗಂಟೆವರೆಗೂ ನೆನೆಯಕ್ಕೆ ಬಿಡ್ತೀನಿ. ಬಿಕಾಸ್ ನಾನು ಲೇಟಾಗಿ ಡಿನ್ನರ್ ಮಾಡ್ಕೋತೀನಲ್ವ, ಅದಕ್ಕೋಸ್ಕರ. ಅದು ನೆಂದ ಮೇಲೆ ರುಬ್ಬಿಟ್ಟು ದೋಸೆ ಮಾಡೋದಷ್ಟು. ಇಟ್ಸ್ ನೈಸ್ ಗೈಸ್. ನನ್ನ ಡಿನ್ನರ್ ರೆಡಿ ಆಗಿದೆ. ಸೊ 2 ದೋಸೆ ಹಾಕ್ಕೊಂಡಿದ್ದೀನಿ, 1 ಎಗ್ಗು ಮತ್ತು ಸಾಂಬಾರು. ಮಧ್ಯಾಹ್ನ ಏನು ಮಾಡಿದ್ನ, ಆ ಪಲ್ಯ ಒಂಚೂರು ಮಿಕ್ಕಿತ್ತು, ಅವೆರಡೂ ಮಿಕ್ಸ್ ಮಾಡಿಬಿಟ್ಟೆ ಇದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲ್ಲಾಗಿ, ಆದಷ್ಟು ಹೆಲ್ದಿ, ಪ್ರೋಟೀನ್ ಏನೇನೋ ಹೇಳ್ತಾರಲ್ಲ ಅದೆಲ್ಲ ಸೇರಿಸಿ ತಿಂತಾಯಿದ್ದೀನಿ ಇನ್ನು ಮುಂದೆಯಿಂದ. ಬಿಕಾಸ್ ನಾನು ಸ್ವಲ್ಪ ಫ್ಯಾಟ್ ಲಾಸ್ ಮಾಡೋಣ ಅಂತ, ವೆಯ್ಟ್ ಗೇನ್ ಚೆನ್ನಾಗಾಗಲಿ, ಬಾಡಿ ಫಿಟ್ಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತಿಂತಾಯಿದ್ದೀನಿ. ದಿಸ್ ಇಸ್ ಮೈ ಡಿನ್ನರ್ ಫಾರ್ ದ ಡೇ. ನಾನು ಟ್ರಿಪ್ಪಿಂದ ಬಂದಾಗ ಬೆಡ್ ಕವರೆಲ್ಲ ತುಂಬ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ವಾಶ್ಗೆ ಹಾಕ್ಬಿಟ್ಟೆ. ನನ್ನ ಹತ್ರ 2 ಬೆಡ್ ಕವರ್ ಇದೆ, ಒಂದು ಇದ್ದಿಲ್ಲ ಅಂದರೆ ಅದಿದ್ದೇ ಇರುತ್ತೆ, ವಾಶ್ ಮಾಡಿ ಇಟ್ಟಿರ್ತೀನಿ. ಆ ಬೆಡ್ ಕವರ್ನೆಲ್ಲ ನೀಟಾಗಿ ಹಾಸಿ ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ದೆನ್ ಅದೆಲ್ಲ ಆದಮೇಲೆ ನನ್ನ ಟೈಮ್ ಅಂತ ಇಟ್ಕೋತೀನಿ, ಓದೋದು ಅಥವಾ ಬರೆಯೋದು ಆ ಥರದ್ದು ಏನಾದರೂ. ನಾನು ರೀಸೆಂಟಾಗಿ ಆಚೆಯಿಂದ ತೊಗೊಂಬಂದಿದ್ದು ಇಕಿಗೈ ಮತ್ತು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬಿಟ್ಟು. ತುಂಬ ದಿನದಿಂದ ಓದಬೇಕು ಅನ್ಕೋತಿದ್ದೆ. ಸೊ ದೀಸ್ 2 ಬುಕ್ಸ್ ಓದಿ ಮುಗಿಸ್ಬೇಕು ಈ ಸಲ ನಾನು. ಆ ಬುಕ್ 2 ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಬಂದಿದ್ದೆ ಆ ಬುಕ್ನ. ಆದಷ್ಟು ಬೇಗ ಓದಿ ಮುಗಿಸಿ ನನ್ನ ಲೈಫಿಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಗ್ರ್ಯಾಟಿಟ್ಯೂಡ್ ಬುಕ್ಕು ಮನೇಲಿದ್ದಾಗ ಡೈಲಿ ಬರೆಯೋಕ್ಕೆ ಶುರು ಮಾಡಿದ್ದೀನಿ, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗು. ನೀವು ಅಷ್ಟೇ ಶುರು ಮಾಡ್ಕೊಳ್ಳಿ. ನಂದು ವೀಡಿಯೋ ಇದೆ, ಚೆಕ್ಔಟ್ ಮಾಡಿ ಇಂಟ್ರೆಸ್ಟ್ ಇದ್ದವರು. ಆ್ಯಂಡ್ ನಾನು ಇವಾಗ ಹೊಸ್ದಾಗಿ ಆಫರ್ನ ಬಿಟ್ಟಿದ್ದೀನಿ, 30% ಡಿಸ್ಕೌಂಟ್ ಇದೆ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಸೆಷನ್ಗೆ ಜಾಯ್ನ್ ಆಗ್ಬೋದು. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಲೈವ್ ಸೆಷನ್ಸ್ ಇರುತ್ತೆ, 1-to-1 ನಾನು ಮತ್ತು ನೀವಿಬ್ಬರೇ ಕುತ್ಕೊಂಡು ಸೆಷನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜೊತೆಗೆ 1 ಮಂತ್ ನಿಮ್ಗೆ ಆಕ್ಸೆಸ್ ಇರುತ್ತೆ. ವಾಟ್ಸಪ್ಪಲ್ಲಿ ಪರ್ಸ್ನಲಾಗಿ ನನ್ನ ಜೊತೆ ಕನೆಕ್ಟ್ ಆಗಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಯಾವಾಗ ಬೇಕಾದ್ರೂ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಕನ್ನಡದಲ್ಲಿರುತ್ತೆ, ಸೊ ನಿಮಗೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಂಡ್ ಲೈವ್ ಸೆಷನ್ ಇದ್ದಾಗ ನಿಮ್ಗೆ ಎಷ್ಟೋ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ನಿಮ್ಗೆ ಆಡಿಯೋ ಕಾಲ್ ಆಪ್ಷನು ಇದೆ, ವೀಡಿಯೋ ಕಾಲ್ ಆಪ್ಷನ್ ಇದೆ. ಜೊತೆಗೆ ನಿಮ್ಮ ಟೈಮಿಂಗ್ಸ್ ಪ್ರಕಾರ ಸ್ಲಾಟ್ನ ನಾನು ಬುಕ್ ಮಾಡಿಕೊಡ್ತೀನಿ. ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಾನು ಯಾವಾಗ ಬೇಕಾದ್ರೂ ಸೆಷನ್ ಪ್ರೈಸಸ್ನ ಇನ್ಕ್ರೀಸ್ ಮಾಡ್ಬೋದು. ಆ್ಯಂಡ್ ಹೋಪ್ ನಿಮಗಿದು ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ನೀವು ಕೂಡ ನಿಮ್ಮದೆಲ್ಲ ಡ್ರೀಮ್ಸ್ ಏನದೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಬೇರೆಯವ್ರು ಏನು ಮಾಡ್ತಿದ್ದಾರೆ, ಅವ್ರ ಬಾಯ್ ಫ್ರೆಂಡ್ ಯಾರು, ಅವ್ರ ಲೈಫ್ ಏನು ನಡೀತಿದೆ ಅಂತದ್ರ ಬಗ್ಗೆ ಚಿಂತೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ನನ್ನ ಲೈಫಲ್ಲಿ ನಾನು ಹೆಂಗೆ ಉದ್ಧಾರ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ 2026ಅಲ್ಲಿ. ಸೊ ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇದು ಇಷ್ಟ ಆಗಿರ್ಬೋದು. ಸಿಗೋಣ ಮುಂದಿನ ಡೈಲಿ ವ್ಲಾಗೋ ಮತ್ತೊಂದು ಇನ್ನೊಂದು ಯಾವ ಥರ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.